ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನುರಾಶಿಯವರ ಲವ್ ಲೈಫ್ ಮತ್ತು ಜನರಲ್ ರೀಡಿಂಗ್ ಎರಡೂ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಧನುರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 2 ಆಫ್ ಸಾರ್ಡ್ಸ್ ಬಂದಿದೆ. ಅದೇ ರೀತಿ ಚಾರ್ಟು ಇದೆ ನನಗೆ. ಮೇ ಬಿ 4th ಜುಲೈ ನಂತರನೇ ನಿಮ್ಮದು ಕೆರಿಯರಲ್ಲಿ ಆಪರ್ಚುನಿಟೀಸ್ ಬಂದಿರ್ಬೋದು, ನ್ಯೂ ಜಾಬ್ ಸಿಕ್ಕಿರ್ಬೋದು. ಏನು ಹೇಳ್ತೀವಿ, ವಿದೇಶ್ ಯೋಗನೋ ಅಂತ ಕರಿತೀವಿ ನಾವು. 2 ಆಫ್ ಸಾರ್ಡ್ಸ್ ಮತ್ತು ಸೆಕೆಂಡ್ ಕಾರ್ಡ್ ನೈಟ್ ಆಫ್ ಕಪ್ಸ್ ಏನು ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ ಸ್ಟೆಬಿಲಿಟಿ ರಿಲೇಟೆಡ್ ಟು ಮನಿ ಅಂತ ಹೇಳ್ತೀವಿ. ಫ್ಯಾಮ್ಲೀಲಿ ಹೆಲ್ತ್ ಇಶ್ಯೂಸ್ ಬರ್ಬೋದು. ಯಾವಾಗ 2 ಆಫ್ ಸಾರ್ಡ್ಸ್ ಬರುತ್ತೆ, ನಾವು ಫ್ಯಾಮ್ಲೀಲಿ ನಿಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಹೆಲ್ತ್ ಇಶ್ಯೂಸ್ ಬರ್ಬೋದು ಅಂತ ಹೇಳ್ತೀವಿ. ಬಟ್ ನೆಕ್ಸ್ಟ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಿಮಗೂ ಯಾವ ಥರ ಅಂತ. ಕ್ಲಿಯರಿಂಗ್ ದ ಏರ್ ವಿತ್ ಸಮ್ವನ್, ಯಾರ ಜೊತೆನೂ ನಿಮಗೆ ಮನಸ್ತಾಪ ಇದ್ದರೆ ಅದೂ ಕ್ಲಿಯರ್ ಆಗುತ್ತೆ. ಅದನ್ನು ಕ್ಲಾರಿಟಿ ಕೊಡ್ತೀರಾ ನೀವು ಅವ್ರಿಗೆ, ಅಥವಾ ಅವರು ನಿಮ್ಮ ಜೊತೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಥರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ. 2 ಆಫ್ ಕಪ್ಸ್ ಈಸ್ ಅಲ್ಟರ್ನೇಟಿವ್ ಆಫ್ ಲವರ್ಸ್ ಕಾರ್ಡ್ ಅಂತ ಹೇಳ್ತೀವಿ. ಸಿಂಗಲ್ ಇರೋರಿಗೆ ನಿಮ್ಮ ಲೈಫಲ್ಲಿ ಯಾರಾದರೂ ಬರ್ಬೋದು, ಅಥವಾ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬೋದು. ನಾವು 9th ಹೌಸ್ನ ರಿಲೇಷನ್ಶಿಪ್ಸ್ಗೆ ನೋಡ್ತೀವಿ. ಸ್ಪೆಷಲಿ ನಿಮ್ಮದು ಧನುರಾಶಿಯವ್ರಿಗೆ ಮ್ಯಾರೇಜ್ ಹೇಳ್ತೀನಿ. ಸೊ ಕಾಲ್ಗಳ ಬಗ್ಗೆ ಹುಷಾರಾಗಿರಿ ಅಂತ ಹೇಳ್ತೀವಿ ನಾವು. ಬಿಕಾಸ್ ಆಫ್ ನಾವು ಏನು ಹೇಳ್ತೀವಿ ಅಂದರೆ 2 ಆಫ್ ಕಪ್ಸ್ ಥರ್ಡ್ ಕಾರ್ಡ್ ಇದ್ದರು, 4th ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏನಂದರೆ ಏನೋ ಒಂದು ಹೊಸದಾಗಿ ಏನೋ ಸ್ಟಾರ್ಟ್ ಮಾಡೋ ಒಂದು ಹುಮ್ಮಸ್ಸಲ್ಲಿ ಎಲ್ಗೋ ಒಂದು ಹೋಗೋ, ಏನು ಹೇಳ್ತೀವಿ ಅವಸರದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯ ತಾಗಿಸ್ಕೊಳ್ಬೋದು, ಸಮಥಿಂಗ್ ಅಂತ ಹೇಳ್ತೀನಿ ನಾನು. ಹುಷಾರಾಗಿರಿ ಅಂತ. ಮೀಟಿಂಗ್ ಸಮ್ವನ್ ನ್ಯೂ ಅಂತ ಅನಿಸುತ್ತೆ. ಏಸ್ ಆಫ್ ಪೆಂಟಿಕಲ್ ಈಸ್ 2 ಆಫ್ ಕಪ್ಸ್ ಜೊತೆ ಇರೋದ್ರಿಂದ ಯಾರಾದರೂ ಹೊಸ ವ್ಯಕ್ತಿನ ಮೀಟ್ ಆಗ್ಬೋದು, ಅಥವಾ ಪ್ರಪೋಸಲ್ ಅಂತ ಹೇಳ್ತೀವಿ. ನೀವೇ ನೋಡೋಕ್ಕೆ ಹೋಗ್ಬೋದು, ಆ ಕಡೆಯಿಂದ ಪ್ರಪೋಸಲ್ ಬರ್ಬೋದು. ದಿಸ್ ಆಲ್ ಅರೇಂಜ್ಡ್ ಪ್ರಪೋಸಲ್ಸ್ ಅಂತ ಹೇಳ್ತೀನಿ ನಾನು. ಸೊ ಸಮ್ ಜಾಬ್ ಆಪರ್ಚುನಿಟೀಸ್, ಅದು ಸಮ್ ಇಂಪಾರ್ಟೆಂಟ್ ಮೇಲ್, ಸಮಥಿಂಗ್ ಮೆಸೇಜಸ್ ವೆರಿ ಇಂಪಾರ್ಟೆಂಟ್ ಟು ಯು, ಆ ಥರ ಬರ್ಬೋದು ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು. 5th ನನಗೆ 4 ಆಫ್ ವಾಂಡ್ಸ್ ಬಂದಿದೆ. ಮದುವೆ ಫಿಕ್ಸ್ ಆಗೋ ಚಾನ್ಸಸ್ 99% ಇದೆ ಬಿಕಾಸ್ ಆಫ್ ಏಸ್ ಆಫ್ ಪೆಂಟಿಕಲ್ಸ್ ಇರುತ್ತೆ. 4 ಆಫ್ ಸಾರ್ಡ್ಸ್ ಬಂದರೆ 6th ಕಾರ್ಡ್ ನನಗೆ ಲಾಸ್ಟ್ ಕಾರ್ಡ್ ಇರೋದೇ ವರ್ಲ್ಡ್ ಕಾರ್ಡ್ ಇದೆ. ರೀಡಿಂಗ್ ತುಂಬ ಬೇಗ ಹೇಳ್ತೀನಿ ಅಂತ ಅನಿಸಿದರೆ ರಿವೈಂಡ್ ಮಾಡಿ ನಿಧಾನಕ್ಕೆ ಕೇಳ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಂತೆ. ಆಪರ್ಚುನಿಟೀಸ್ ಬರುತ್ತೆ, ನೀವು ರಿಸೀವ್ ಮಾಡೋಕ್ಕೆ ರೆಡಿ ಇರಬೇಕು. ಹೇಳ್ತೀನಿ, ಬಂದಿರೋ ಆಪರ್ಚುನಿಟೀಸ್ ನಿಮಗೆ ಮ್ಯಾಚ್ ಆಗದೆ ಇದ್ದು, ಅಥವಾ ಏನೋ ಒಂದು ಕಾಂಪ್ರಮೈಸ್ ಆಗದೆ ನೀವು ಲೈಕ್ ಹಿಂದೆ ಸರ್ಕೊಂಡ್ರೆ ಆಪರ್ಚುನಿಟೀಸ್ ಮಿಸ್ ಆಯಿತು ಅಂತ ಅಂದ್ಕೊಳ್ಬೇಡಿ. ನೋಡಿ, ನಾನು ಏನು ಹೇಳ್ತೀನಿ ಅಂದರೆ ಇಟ್ಸ್ ಅ ಲೈಫ್ ಲಾಂಗ್ ಸ್ಟೋರಿ. ಹಳೆ ಕಾಲದಂಥರ ಒಂದು ಸರಿ ಇಲ್ದ 100 ಸುಳ್ಳು ಹೇಳಿ ಮದುವೆ ಮಾಡು, ಆ ಥರ ವರ್ಕೌಟ್ ಇವಾಗ ಆಗಲ್ಲ. ಸೊ ಮುಂಚೆನೇ ಯಾವುದಾಗುತ್ತೆ ಯಾವುದಾಗಲ್ಲ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದಾರಾ ಎದುರುಗಡೆಯವರು, ನೀವು ಎಷ್ಟಾಗಲಿ ಸಪೋರ್ಟ್ ಮಾಡ್ತೀರಾ, ಆ ಕಡೆಯಿಂದನೂ ಸಪೋರ್ಟ್ ಬರುತ್ತಾ ನೋಡ್ಕೊಳ್ಳಿ. ನಿಮ್ಮ ಸ್ಥಿತಿ ವ್ಯಕ್ತಿನ ನೋಡಿಕೊಂಡು ಯು ಹ್ಯಾವ್ ಟು ಮೂವ್ ಆನ್. 4 ಆಫ್ ವಾಂಡ್ಸ್ ಇರೋದ್ರಿಂದ ವರ್ಲ್ಡ್ ಕಾರ್ಡ್ ಈಸ್ ಎ ರಿಲೊಕೇಶನ್ ಕಾರ್ಡ್ ಅಂತ ಹೇಳ್ತೀವಿ. ವರ್ಡ್ ಈಸ್ ಲೈಕ್ ನರ್ಚರಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ಮೇ ಬಿ ನೀವು ವ್ಯವಸಾಯ ಅದು ಮಾಡ್ತಾಯಿದ್ರೆ ಮೇ ಬಿ ನರ್ಚರಿಂಗ್ ಮೀನ್ಸ್ ವಾಟ್, ನೀವು ಹಾಕಿರೋ ಬೀಜ ಎಲೆ ಆಗಿರ್ಬೋದು, ಮೊಳಕೆ ಆಗಿರಬೇಕು. ದೇ ಆರ್ ಲುಕ್ಕಿಂಗ್ ಗ್ರೀನ್ ಅಂತ ಹೇಳ್ತೀವಿ ಆ ಥರ. ಅಥವಾ ನೀವು ಟ್ರಿಪ್ಗೆ ಏನಾದರೂ ಹೋಗಿರ್ಬೋದು. ವರ್ಲ್ಡ್ ಕಾರ್ಡ್ ಈಸ್ ಟ್ರಾವೆಲ್ನ ರೀಪ್ರೆಸೆಂಟ್ ಮಾಡುತ್ತೆ. ವಿದೇಶದಿಂದ ವಾಪಸ್ ಊರಿಗೆ ಬರ್ತಾ ಇರ್ಬೋದು, ಲೈಕ್ ಬಂದಿರ್ಬೋದು, ಇಲ್ಲೇ ಇರ್ಬೋದು ನೀವು US UK ಸಮಥಿಂಗ್ ಎಲ್ಲಾದರೂ ಇಂದ. ಈಗ ಮತ್ತೆ ವಾಪಸ್ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು, ಹೋಗೋಕ್ಕೆ ಮನಸ್ಸಿಲ್ಲದೆ ಇರ್ಬೋದು. ಬಿಕಾಸ್ 4 ಆಫ್ ವಾಂಡ್ಸ್ ಈಸ್ ಮನೇನ, ಹೋಮ್ ಸಿಕ್ನೆಸ್, ಯುವರ್ ಮನೆ, ಹೋಮ್ ಟೌನ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಧನುರಾಶಿಯವರು ಯಾರಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಕಟ್ತಾ ಇದ್ರು ಕೂಡ 4 ಆಫ್ ವಾಂಡ್ಸ್ ಕಾರ್ಡ್ ಬಂದಿರುತ್ತೆ. ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಯಾರಾದರೂ ನಿಮ್ಮ ಮಕ್ಕಳು, ನಿಮ್ಮ ಸಿಬ್ಲಿಂಗ್ಸು ಎಲ್ಲಾದರೂ ಇರ್ಬೋದು, ಮನಿ ಸಪೋರ್ಟ್ ನಿಮಗೆ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಎನಿ ಪ್ರಾಬ್ಲಮ್ ಆಸ್ಕ್ ಹೆಲ್ಪ್ ಅಂತ ಹೇಳ್ತೀವಿ. ಮನಸ್ಸಲ್ಲಿ ಇಟ್ಕೊಂಡು ಕುಂತ್ಕೋಬೇಡಿ ಅಂತಲೇ ಹೇಳ್ತೀನಿ. ಯಾವಾಗಲೂ ಏನಾದರೂ ಕಲಿತಾ ಇರಬೇಕು ಅಂತ ಹೇಳ್ತೀವಿ ನಾವು. ಲರ್ನ್ ನ್ಯೂ ಸ್ಕಿಲ್. ನೀವು ಜಾಬ್ ಮಾಡ್ತಾ ಇಲ್ಲ, ಮನೆಯಲ್ಲಿರಿ, ಏನೇ ಸರ್ವೈವಲ್ ಸ್ಕಿಲ್ಸ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಮೊಬೈಲ್ ನೋಡ್ತಾ, ಶಾರ್ಟ್ಸ್ ನೋಡ್ತಾ.
ಟೈಮ್ ವೇಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ದೇರ್ ಈಸ್ ಎ ಕಾರ್ಡ್, ವರ್ಡ್ ಕಾರ್ಡ್ ಆದಮೇಲೆ ನನಗೆ 7 ಆಫ್ ವಾಂಡ್ಸ್ ಕಾರ್ಡ್ ಇದೆ. ಇಟ್ಸ್ ಅ ವರ್ಲ್ಡ್ ಜೊತೆ 7 ಆಫ್ ವಾಂಡ್ಸ್ ಬಂದರೆ ದೇರ್ ಈಸ್ ಎ ಕಾಂಬಿನೇಷನ್ ಅಂತ ಹೇಳ್ತೀವಿ, ವೇಸ್ಟಿಂಗ್ ಟೈಮ್ ಅಂತ ಹೇಳ್ತೀವಿ. ಅಥವಾ ನಿಮಗೆ ರೀಸೆಂಟ್ಲಿ ಬೇಬಿ ಏನಾದರೂ ಆಗಿದೆ, ಮುಂಚೆ ವರ್ಕ್ ಮಾಡ್ತಾಯಿದ್ರಿ ಅಥವಾ ಇವಾಗ ವರ್ಕ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾಯಿದ್ರು, ಕಾರ್ಡ್ ಬಂದಿರುತ್ತೆ. ನಾನು ಏನೂ ಮಾಡ್ತಾಯಿಲ್ಲ, ಐ ಆಮ್ ವೇಸ್ಟಿಂಗ್ ಮೈ ಕರಿಯರ್ ಟೈಮ್ ಅಂತ ಅನ್ನಿಸ್ಬೋದು ಕೆಲವರಿಗೆ. ಮನಸ್ಥಿತಿನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ ಅಂತ ಹೇಳ್ತೀನಿ ನಾನು. ಡೂ ಚಾರಿಟಿ ವರ್ಕ್ ಅಂತ ಹೇಳ್ತೀವಿ ನಾವು. ಯಾವಾಗಲೂ ನಮ್ಮ ಲೈಫು ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡಬೇಡಿ. ಯಾರಿಗಾದ್ರೂ ಏನಾದರೂ ಹೆಲ್ಪ್ ಮಾಡಿ, ನೀಡಿ ಪೀಪಲ್ಗೆ, ಎನಿಮಲ್ಸ್ಗೆ ಅಂತ ಹೇಳ್ತೀನಿ, ವ್ಯಕ್ತಿಗಳಿಗಿಂತಲೂ. ಏನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದ್ದರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.